ಗೀತಂ ಶುರು ಮಾಡೋಣ. ಗೀತಂ ಬಂದು ಏಕಾಂಗ ಕೃತಿ ಸಿದ್ಧ ಹೇಳ್ತಾರೆ. ಏಕಾಂಗ ಅಂದ್ರೆ ಒಂದೇ ಅಂಗ, ಪಲ್ಲವಿ ಅನುಕೂಲಿ ಚರಣಂ ಏನೂ ಇಲ್ಲ. ಸ್ಟಾರ್ಟ್ ಟು ಎಂಡ್ ಒಂದೇ ತರ ಬರುತ್ತೆ. ಮೋಸ್ಟ್ಲಿ ಸೆಕೆಂಡ್ ಹಾಫ್ ಆಫ್ ದಿ ಗೀತಂ ಮಧ್ಯದಲ್ಲಿ ಮಾತ್ರ ಲಿಂಕ್ ಅಲ್ಲಿ ಮಾತ್ರ ಬೇರೆ ಇದಿರುತ್ತೆ. ಅದು ಹೋಗ ನೀವು ಒಂದು 4-5 ಗೀತ ಮುಗಿಸಿ ಅದಕ್ಕಮೇಲೆ ನಾವು ಸ್ವರಚಿತಿಗೆ ಹೋಗ್ಬೇಕು ಅಷ್ಟೇ. ಎಲ್ಲ ನಿಮ್ಗೆ ಪಾಠ ಉಂಟು. ನಾವು ಐ ವಿಲ್ ಶೋ ಯು ಹೌ ಟು ಪ್ಲೇ ಫ್ರಮ್ ಕ್ಲಾಸ್. ಮೊದಲು ಬಂದು ಮಲಹರಿ. ಮಾಯಮಾಳ ಗೌಳದಲ್ಲಿ ಜನ್ಯ. ಫ್ಯಾನ್ ನಿಲ್ಲಿಸ್ಬಿಟ್ಟೆ. ರಾಗ ಡಿಲಿನಿಯೇಷನ್ ಅಷ್ಟೇ. ಆಡಿಯೋ ಚೆಕ್ ಮಾಡಿಪ್ಪ. ಸರಿ ಸರಿ ಮ್ಯೂಟ್ ಇದೆ.
ಈಗ ಇದು ಕರೆಕ್ಟ್ ಆಗಿದೆ. ಇದರಲ್ಲಿ ಇನ್ನೊಂದು ಸ್ಟೈಲ್ ಉಂಟು, ಅದು second speed and third speed. ಇಲ್ಲ, ಫಸ್ಟ್ ಸ್ಪೀಡ್ ಅಂಡ್ ಸೆಕೆಂಡ್ ಸ್ಪೀಡ್. First speed and second speed. ಅಷ್ಟೇ, ಸಿಂಪಲ್ ಆಯ್ತು. ಕುಂತ ಗೌರ ಗೌರೀವರ ಬರ್ತಾನೆ. ಕುಂದ ಗೌರ ಗೌರೀವರ ಮಂದಿರಯ ಮಾನ ಮಕುಟ ಮಂದರ ಕುಸುಮಕರ ಮಕರಂದಂ ವಾಸಿತುವ. ಹೇಮಕೂಟ ಸಿಂಹಾಸನ
Sir, that is sa sa re re sa. Yes. Re must be swinging between re and sa. Re, re. Yes. Da, yes. Kara. Same. Same. ಆಯ್ತು ಸರ್. ಇವಾಗ ಇದೆ ಈ ಎರಡು ಗೀತೆಗಳು ಗೊತ್ತಿಲ್ಲ. ಇದರಲ್ಲಿ ಅಲಂಕಾರದಲ್ಲಿ ಹೇಗೆ ರೂಪ ಹಾಗೆ ಹಾಕೋದು ಉಂಟು. ಸ್ಟಾರ್ಟ್ ಆಗಿ 1 2 3 4 5 6 1 2 3 4 5 ಇದು ಕನ್ವೀನಿಯಂಟ್ ಬಂದು ಪ್ರಾಕ್ಟಿಕಲ್. ಓಕೆ ಸರ್, 1 2 3 4 5 6 ಈ ತರನು ಕೌಂಟ್ ಮಾಡಬಹುದು. 1 1 2 3 4 5 6 ಅಂತ ಸಬ್ ಸೇಮ್. ನಾವು ಆ ಎರಡನೇ ಟೈಪ್ ಅಲ್ಲಿ ಸ್ವಲ್ಪ ಬೇಗ ಹಾಕ್ಬೇಕಾಗಿರುತ್ತಲ್ಲ, ಅದರಿಂದ 1 2 3 4 5 6 ಕೀರ್ತನೆಗಳೆಲ್ಲ ಬರುವಾಗೆಲ್ಲ ನಾವು ಇದೇ 1 2 3 4 5 ಯೂಸ್ ಮಾಡ್ತೇವೆ. ಸೊ ಅದು ಇದಕ್ಕೂ ಅದನ್ನ ಯೂಸ್ ಮಾಡ್ಬೇಕದು. ಗರಿ ಸರಿ ಮ ಪದ ಮ ಪ ದರಿ ರಿ ಸ ದ ಪ ದ ಪ ಮ ಗರಿ ಸ ಸಾರಿ ರಿ ದ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಸ. ದಟ್ಸ್ ಆಲ್. ಮೂರನೇದು ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಹರಿಯ ಕರುಣದೊಳಾದ ಭಾಗ್ಯವ ಶ್ರೀ ಪುರಂದರ
ಸುಂದರ ವಿಠಲರಾಯ ಶರಣ ನೋಡಿ ಬದುಕಿದೋ ಹರಿಯ ಕರುಣದೋ ಲಾದ ಭಾಗ್ಯವ Plain or like from like here ಜಂಟಿ ಪ್ರಯೋಗ ದಾದಾ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಶ್ರೀ ಪುರಂದರ ವಿಠಲರಾಯ ಅದು ಅದೇ ಬರುತ್ತೆ. ಅಂದ್ರೆ ಪದುಮನ ಪರಮ ಪುರುಷ ಪರಂದಾತಿ ಸ್ವರೂಪ ವಿಧುರ ವಂದ್ಯ ವಿಮಲ ಸರಿತ ವಿಹಂಕ ರೋಹಿಣ ಉದರಿ ಶಯನ ಇದು ನಾನು ಕಲ್ತಿಲ್ಲ ಸರ್ ಇದು. ಹೌದಾ? ನೋ ಪ್ರಾಬ್ಲಮ್. ಪ್ಲೀಸ್ ನೋಟ್ಸ್ ಇದ್ರೆ ಓಪನ್ ಮಾಡಿ ಇಟ್ಕೊಳ್ಳಿ. ಇದ್ರೆ ಹೇಳ್ತೇನೆ ತಿಳ್ಕೊಬೋದು. ಪ್ಲೀಸ್
ಗರಿ ಮಾಮ ಪ. ಹೌದು. ಮ ಗರಿ ಮಾಮ ಪ ರಿ ಸ ದ ಸ ಸ ಮ ಗರಿ ಮಾಮ ಪ ಸದಾ ದ ಪ ಮ ಪ ದಾದಾ ಪ ಮ ಗರಿ ಸ ಸಾದ ದಾದಾ ಪ ಮ ಗರಿ ಸ. ಓಕೆ ಸರ್. ಸದಾ ದ ಪ ಮ ಪ ಮ ಗರಿ ಸ. ಇನ್ನೊಂದ್ಸರ್ತಿ ಪಾಡ್ತಿ. ಪದುಮನಾಭ ಪರಮ ಪುರುಷ ಪರಜ್ಯೋತಿ ಸ್ವರೂಪ ಉದರಿ ನಿವಾಸ ಆಡಿಯೋ 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 ಇವಾಗ ಕೇಳಿ. ಪ ಮ ಪ ದ ಸ ದ ಸ ರಿ ಸ ದ ದ ಸ ದ ಪ ರಿ ಸ ದ ದ ಸ ದ ಪ ದಾದ ಪ ಪ ಪ ಮ ರಿ ಮ ಮ ಪ ಪ ದಾದ ಪ ಪ ಪ ಮ ರಿ ಮ ಮ ಗರಿ ಸ. ರೀಮ ಮ ರಿ ಮ ಮ ಗರಿ ಸ. ಸ ದ ದ ದ ಪ ಪ ಪ ಮ ಗರಿ ಸ. ಸ ಸ ಧ ದ ದ ಪ ಸ ದ ದ ದ ಪ ಪ ಪ ಮ ಗರಿ ಸ.
ಹಾಗೆ ಮಾಡಿದ್ರೆ One two one two one two three one two one two three sa da sa sa ma ri ma ma pa sa da da pa ma pa da da pa ma ga ri sa ti sa da sa sa ma ga ri ma ma sa ಅಷ್ಟೇ ಆತ ಗೊತ್ತಾಯ್ತು. ಇವಾಗ ಇದು ಪಾಡ್ಸ್ತೀರಾ? ಪಾಡ್ಸಿ ಒಂದ್ಸತಿ ಪಾಡ್ಸಿ. ಇನ್ನೊಂದು ಔಟ್ ಆಫ್ ದಿ ಪ್ರಾಕ್ಟಿಕಲ್ಸ್, ಈ ರಾಗಕ್ಕೆ ಹೆಸರು ಮಲಹರಿ ಅಲ್ಲ. ಮಲಹರಿ ಸಂಸ್ಕೃತದಲ್ಲಿ ಪದಚ್ಛೇದ ಮಾಡಿದ್ರೆ ಮಲ ಹರಿ, ದಟ್ ಈಸ್ ಡಾಟ್ ರಿಮೂವರ್. ಡಾಟ್ ರಿಮೂವರ್. ಇನ್ ಅದರ್ ವರ್ಡ್ಸ್, ಮಲಹರಿ ರಾಗ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮಿರೋ ಅಹಂಕಾರ ಒಪಿನಿಯನ್ ಸಮ್ ಅಂದ್ರೆ ಒಂದೊಂದು ರಾಗಕ್ಕೆ ಒಂದೊಂದು ಎಫೆಕ್ಟ್ ಉಂಟಲ್ಲ. ಈಗ ಅಮೃತ ವರ್ಷಿ ನಿಂತ್ರೆ ಅದು ಮಳ ತರಿಸುತ್ತೆ. ನೀಲಾಂಬರಿ ರಾಗ ಇಟ್ ಇಸ್ ಸೂತಿಂಗ್. ಅದೇ ತರ ಮಲಹರಿ ರಾಗ ರಿಮೂವಲ್ ಆಫ್ ಅವರ್ ಅಹಂಕಾರ. ಅಂದ್ರೆ ಬ್ಯೂಟಿ ಏನಂದ್ರೆ, ಮೊದಲ ಶ್ರೀಗಣನಾಥ ಮಲಹರಿ ರಾಗದಲ್ಲಿ ಮಾಡಿದ್ದಾರೆ ಅಂದ್ರೆ ಮಕ್ಕಳಿಗೆ ಚಿಕ್ಕವರಾಗಿ ಇರೋವಲಿಗೆ ಈ ಮಂತ್ರನ ಹೇಳಿಸ್ಕೊಡು. ಅದು ಈಗ ಬಂದು ಸ ರಿ ಮ ಪ ದ ಸ ದ ಪ ಮ ಗ ರಿ ಸ ಇದನ್ನ ಹಾಕೊಂಡು ಅವರು ಅದ್ರದ್ದು ಬೀಜಾಕ್ಷರ ತಿಳ್ಕೊಳ್ಳಿ. ಅದನ್ನ ನಾವು ಮನನ ಮಾಡಿ ಜಪ ಮಾಡುವಾಗ ಅದರ ಎಫೆಕ್ಟ್ ಇದ್ದೇ ಇರುತ್ತಲ್ಲ.
ರಾಮನಾಮ ಜಪ ಮಾಡುವಾಗ ರಾಮನಾಮಕ್ಕೆ ಇರೋ ಜಪ ಮಾಡೋ ನಮ್ಗೆ ಅದ್ರ ಎಫೆಕ್ಟ್ ಬರುತ್ತೆ. ಆ ತರ ಪುರಂದರದಾಸ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ತಿಳಿದೋ ತಿಳಿಲಾಗೋ ಮನಸ್ರ ಮಾಡಿ ಅವರ ಅಹಂಕಾರನ ಕಮ್ಮಿ ಮಾಡ್ಬಿಡ್ತಾರೆ ಆರಂಭದಲ್ಲಿ. ಅವರಿಗೆ ಹೇಗೆ ಔಷಧಿ ಕೊಡುವಾಗ ಜೇನಲ್ಲಿ ಹಾಕಿ ನಾವು ಕೊಡೋ ತರ ಆ ಜೇನು ಬರ್ತೈತೆ, ಈ ಗೌರವ ಶ್ರೀಗಣನ ಈ 4 ಗೀತನ್ನ ಹೇಳಿ ತಿಳಿಲಾಗಿ ಅವರ ಮನಸ್ಸಲ್ಲಿ ಇರುವಂತ ಅಹಂಕಾರನ ಹೋಗಿಸ್ತಾರೆ ಅಂತ ಒಂದು ರೇಡಿಯೋ ನೋಬಲ್ ಥಾಟ್ ಇಂಟರ್ಪ್ರಿಟೇಷನ್. ಅದು ಬಂದು ಈ ರಾಗಕ್ಕೆ ಅಷ್ಟು ಮಹಾತ್ಮೆಯು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಗೀತೆ ಮಲಹರಿ ರಾಗದಲ್ಲೇ ಇದೆ, ಮಲಹರಿಯಲ್ಲಿ ಶುರು ಮಾಡ್ತಾರೆ ಅಂತ ಸಂಗೀತ ಪಿತಾಮಹರು ಅವರು ಫಾರ್ಮ್ಯಾಟ್ ಮಾಡಿದ್ದಾರಲ್ಲ ಸಂಗೀತ ಕಲಿಸಬೇಕು ಅಂತ. ಅದರಲ್ಲಿ ಮಲಹರಿ ರಾಗ ಫಸ್ಟ್ ಬಂದಿದ್ದಕ್ಕೆ ಕಾರಣ ಇದು ಅಂತ ಕೆಲವು ಮ್ಯೂಸಿಷಿಯನ್ಸ್ ಒಪಿನಿಯನ್. ಇಂಟರ್ಪ್ರಿಟೇಷನ್ಸ್. ಸೊ ಇಟ್ ಇಸ್ ವೆರಿ ಮಚ್ ಸ್ಯಾಟಿಸ್ಫೈಟರಿ ಎಕ್ಸ್ಪ್ಲನೇಷನ್ ಆಗಿದೆ. ಎಸ್ ಸರ್, ಹೌದು. ನಾವು ಎಲ್ಲರಾಗಿದ್ರಿಂದ ನಾವು ಅದನ್ನ ತಿಳ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಮನಸ್ಸಲ್ಲಿ ಉಂಟು. ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳು ಡೋಂಟ್ ಥಿಂಕ್ ದಟ್ ಇಟ್ ಇಸ್ ಎ ಮಿಯರ್ ವಿನಾಯಕ ಸಾಂಗ್ ಆಸ್ ಟು ಫಾರ್ ಎವ್ರಿ ಆಕ್ಷನ್. ವಿನಾಯಕ ಪೂಜೆ ಮಾಡ್ತಾರೆ, ಇದ್ರಲ್ಲಿ ಇನ್ನೊಂದು ಎಫೆಕ್ಟ್ ಇದೆ, ಇದ್ರಲ್ಲಿ ನಾದ ಅರ್ಪಣೆಯೂ ಇದೆ. ಮಾಡುವಾಗ ನಿಮಗೆ ಗೊತ್ತಿರದೆ ನಿಮ್ಮ ಅಹಂಕಾರ ಹೋಗುತ್ತೆ ಅಂತ ಒಂದು ಬಿಲೀಫ್ ಉಂಟು. ಆ ಬಿಲೀಫ್ ಅಲ್ಲಿ ತಿಳ್ಕೊಳ್ಳಿ ಅಂತ ಹೇಳೋದು ಉಂಟು ನಾನು. ಕರೆಕ್ಟ್ ತಾನಲ್ಲ? ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ದಿಸ್ ಮಲಹರಿ. ಇದರಲ್ಲಿ ಕೀರ್ತನೆಗಳು ಉಂಟು, ಕೀರ್ತನೆ ಮಾಡಿದ್ದಾರೆ. ಪುರಂದರದಾಸರ ಕೀರ್ತನೆ ಇರೋದು ನನಗೆ ಅಷ್ಟು ಗೊತ್ತಿಲ್ಲ. ಐ ಹ್ಯಾವ್ ಟು ಡೂ ಸಮ್ ರಿಸರ್ಚ್ ಟು ಫೈಂಡ್ ಔಟ್ ವಿಚ್ ಕೀರ್ತನ ಇಸ್ ಮಲಹರಿ. ಬಟ್ ಮುತ್ತುಸ್ವಾಮಿ ದೀಕ್ಷಿತ್ ಅಲಂಕಾರ ಇದು ಕೆಲವು ಕೀರ್ತನೆ ಬಂದು ಮಲಹರಿಯಲ್ಲಿ ಮಾಡಿದ್ದಾರೆ. ಸೊ ಇದರ ಕೂಡ ನಮಗೆ ಒಂದು ಮಲಹರಿ ರಾಗದ ಗೀತ ಮುಗಿತು. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಸರಿ ಸರ್, ಮಾಡ್ತೀನಿ. ಎಲ್ಲ ಗೊತ್ತುಂಟು. ಓನ್ಲಿ ಥಿಂಗ್ ಇಸ್ ದಟ್ ಸ್ಟೈಲ್ ಯು ಹ್ಯಾವ್ ಟು ಬ್ರಿಂಗ್ ಇಟ್. ಗಮಕ ರಾಗ ಭಾವ ಇದರಲ್ಲಿ ತಗೊಂಡು ಬಂದ್ಬಿಟ್ರೆ ನಿಮಗೆ ಗಿಟಾರ್ ಇಸ್ ವೆರಿ ಮಚ್ ಸ್ಯಾಟಿಸ್ಫ್ಯಾಕ್ಟರಿ, ವೆರಿ ಗುಡ್. ನನ್ಗೇನು ನಿಮಗೆ ಹೇಳಿಸ್ಕೊಡೋ ತರ ಏನು ಇಲ್ಲ. ನಾನು ಏನು ಬಾಡಿಸ್ತಾನ ನೀವು ಬಾಡಿಸ್ಬಿಡ್ತೀರಾ, ಅದಕ್ಕೆ ಮೇಲೆ ಏನ್ ಬೇಕು ಅಲ್ವಾ? ನಮ್ಗೆ ಅದು ಯಾವ್ದಾದ್ರೇನು ವೀಣೆ ಆಗಿದ್ರೆ ಅದೊಂದು ವೀಣೆ. ವೀಣೆ ಹಾಗೆ ಅಂದ್ರೆ ಹಳೆ ಕಾಲದಲ್ಲಿ ತಂತಿ ವಾದ್ಯಗಳು ಎಲ್ಲವೇ ವೀಣೆಯೇ. ಎಲ್ಲ ತಂತಿ ವಾದ್ಯಕ್ಕೂ ಕಾಮನ್ ನೇಮ್ ಇಸ್ ವೀಣೆ, ಇನ್ಕ್ಲೂಡಿಂಗ್ ತಂಬೂರ. ಅದಕ್ಕೆ ನಾರದರು ಕೈಲಿ ವೀಣೆ ಇಟ್ಕೊಂಡಿದ್ದಾರೆ ಅಂತ. ಅವ್ರು ಈ ವೀಣೆ ಇಟ್ಕೊಂಡಿಲ್ಲ, ಅವ್ರು ತಂಬೂರ ಇಟ್ಕೊಂಡು ಹಾಡು ಹೇಳ್ತಾ ಇದ್ರು. ಆಮೇಲೆ ಲೇಟರ್ ಡೆವಲಪ್ ಆಗಿ ಬಂದು ಇದು ರಘುನಾಥ ವೀಣೆ ಅಂತ ಹೇಳ್ತಾರೆ, ಇಲ್ಲ ತಂಜಾವೂರು ವೀಣೆ ಅಂತ ಹೇಳ್ತಾರೆ. ಅದರಿಂದ ನೀವು ವಾಟ್ಸೋ ಗಿಟಾರ್ ಇಸ್ ಆಲ್ಸೋ ಎ ವೀಣಾ. ಸೊ ಇದ್ರಲ್ಲಿ ಏನ್ ಬರುತ್ತೆ ಅಲ್ಲಿ ಬರುತ್ತೆ, ಅದಕ್ಕೆ ಮೇಲೆ ಏನ್ರಿ ಅಲ್ವಾ? So happy time have developed. Thank you, sir. God has given me a chance to do it. I am doing to the best of my knowledge. You are learning it very effectively. Yes, sir. Thank you, sir. I am ready to learn and they're full for you. Yes, sir. I am ready to give 100% and practice. Yeah, ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಮೇಲೆ ಒಂದು ಬಾಕಿ ನಿಮ್ಗೆ ಬೇರೆ ಗೀತೆಗಳು ಗೊತ್ತುಂಟಾ? ಇಲ್ಲ ನಾವು ಬಂದು ನನ್ನ ಮೋಹನಂ, ಶುದ್ಧ ಸಾವೇರಿ ಹಾಗೆ ಹೋಗೋಣ. ಸರಿ ಸರ್. ಎಲ್ಲ ಬುಕ್ಕಲ್ಲೇ ಉಂಟು. ನಿಮ್ಮ ಗಾನಾಮೃತ ಬೋಧನೆ ಬುಕ್ಕಲ್ಲಿ ನೆಕ್ಸ್ಟ್ ವಿಲ್ ಟೇಕ್ ಮೋಹನ ರಾಗ. ಮೋಹನ ರಾಗ ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ಎ ವೆರಿ ಪಾಪ್ಯುಲರ್ ಸ್ಕೇಲ್. ಆದ್ರೆ ಆ ಮೃತುಪಾಣಿ ಅದಂಗೆ ಬಂದು ಕರ್ನಾಟಕ ಸ್ಟೈಲ್ ಹೆಂಗ್ ಬಾಡಿಸ್ಬೇಕು ಅಂತ ಬರೋ ಕ್ಲಾಸಿಂದ ನಾವು ವಿ ವಿಲ್ ಟೇಕ್ ಇಟ್ ಅಪ್. ದೋಸ್ ಆರ್ ಥಿಂಗ್ಸ್ ವಿಚ್ ಯು ಕ್ಯಾನ್ learn in one sitting itself. Okay. Yes, sir.
sir. I'll practice. Yeah, right. Please. Yeah. We will close this class, this session. Sir. Start. Sure, sir. Okay. Yeah. Thank you, sir. Yes, sir. Thank you. Namaste, sir.